ಹೇಳ್ತೀನಿ. ಸಬ್ ಇನ್ಸ್ಪೆಕ್ಟ್ರು ಗೋಪಿ ಕೃಷ್ಣ ಅವರು ಮತ್ತು ಉದ್ಯೋಗದಲ್ಲಿರಲಿ, ರಿಟೈರ್ಡ್ ಆಗಿರಲಿ, ಕರ್ನಾಟಕದಲ್ಲಿ ಯಾವುದೇ ಮೂಲಲ್ಲಿರಲಿ ಈ ನಮ್ಮ ಗ್ರಾಮದ ಯಮುದ್ರಮ್ಮನ ಹಬ್ಬನ ನಡೆಸೋಕೆ ಮುನ್ಸೂಚನೆಯಾಗಿ ಬೆನ್ನೆಲುಬಾಗಿ ನಿಂತಿದ್ದವರು. ಈ ಹಬ್ಬದ ಮಾಕ್ನಳ್ಳಿ ಗ್ರಾಮಸ್ಥರು, ಬನ್ನೂರು ಗ್ರಾಮಸ್ಥರು, ಏಳೂರಿಗೆ ಹಬ್ಬ ನಡೀತಾ ಏಳೂರು ಗ್ರಾಮಸ್ಥರಿಂದ ಅವ್ರಿಗೆ ನಾವು ಈ ಹಬ್ಬದ ದಿನದಿಂದ ಶುಭಾಶಯಗಳು ಹೇಳ್ತೇವೆ. ಎಲ್ಲೇ ಇದ್ದರೂ ಈ ಶುಭಾಶಯಗಳು ತಲುಪಲಿ, ಅವ್ರ ಕುಟುಂಬ ನೆಮ್ಮದಿಯಾಗಿ, ಶಾಂತಿಯಾಗಿ, ಸಂತೋಷವಾಗಿ ಬದುಕಲಿ ಅಂತ ಬಯಸ್ತೀವಿ. ಜೈ ಯಮುದ್ರಮ್ಮ. ಅವ್ರು ಎಲ್ಲಿದ್ದಾರೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಅವ್ರು ಎಲ್ಲೇ ಇದ್ರು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಮಾರಿ ಹಬ್ಬ ಆಯ್ತು ನಾಳಿದ್ದು, ಬನ್ನಿ ಸಾಬ್ ಬಂದು ಮಾತಾಡ್ಸ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಜೈ ಯಮುದ್ರಮ್ಮ. ವಯಸ್ಸಾದವ್ರಿಗೆ ಇನ್ನೂ ತನ್ನ ಮಕ್ಕಳುಗಳು ಪ್ರತಿಯೊಬ್ಬರು ಈ ಅಮ್ಮನ ಕಾಲ್ನಡಲ್ಲಿ ಅವ್ರ ತಂದೆ ತಾಯಿ ಆಸೆ ಪಟ್ಟು ಪ್ರತಿಯೊಬ್ಬರು ಕುಟುಂಬದವ್ರು ವಯಸ್ಸಾದವ್ರು ತಂದೆ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾವನೆ. ನಿತ್ಯವಾಗಿ ಭಾರಿ ದಿನ ಆಗಿತ್ತು. ಬನ್ನೂರು ಯಜಮಾನ್ರಲ್ಲಿ ಮಾಕ್ನಳ್ಳಿ ಯಜಮಾನ್ರುಗಳು ಸೇರಿ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆದಂಥ ಗೋಪಿ ಕೃಷ್ಣಣ್ಣವರು ಈ ವ್ಯವಸ್ಥೆ ಮಾಡಿಕೊಟ್ಟು ಈ ಹಬ್ಬ ನಡಿಕೆ ವ್ಯವಸ್ಥೆ ಮಾಡಿಕೊಟ್ರು. ಈ ಯಜ್ಞರಲ್ಲಿ ತೆಪ್ಪೋತ್ಸವನಲ್ಲಿ, ಬನ್ನೂರಲ್ಲಿ ಬಂಡಿ ಹಬ್ಬನಲ್ಲಿ ಮಾಡೋಕ್ಕೆ ವ್ಯವಸ್ಥೆ ಕೊಟ್ಟಂಥ ಜನತೆಗಳಿಗೆ ಒಳ್ಳೆಯದಾಗಲಿ, ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಸದಾ ನಿತ್ಯ ಹಿಂಗೆ ತುಂಬ ವರ್ಷಗಳ ಕಾಲದಿಂದ ನಿಂತೋಗಿದ್ದ ಗೋಪಿಕೃಷ್ಣ ಅವರು ನೆರವೇರಿಸ್ಕೊಟ್ರು. ಸದಾ ತಾಯಿ ಯಮದ್ರಮ್ಮ ಹಿಂಗೆ ವರ್ಷಗಳು ತಕ್ಕಂತ ಈ ಬೆಂಗಳೂರಿನಲ್ಲಿ ಬಂಡಿ ಹಬ್ಬ ನಡೆದು, ಮಾಕ್ನಳ್ಳಿ ಹೆಗ್ಗೆರೆಯಲ್ಲಿ ತುಂಬಿ ತುಳುಕಾಡುವಂಥ ನೀರಿನಲ್ಲಿ ತೆಪ್ಪೋತ್ಸವ ನಡೆದು ಸದಾ ನಿಂತಂತಲೇ ನಡಿಬೇಕು ಅಂತ ನಮ್ಮ ಆಸೆ. ಸ್ವಲ್ಪ ಜೋರಿಗೆ ನಮ್ಮ ಬನ್ನೂರು ಮತ್ತು ಮಾಕನಹಳ್ಳಿ ಗ್ರಾಮದ ಹಬ್ಬದ ಪ್ರಯುಕ್ತದ ನಮ್ಮ ಹಬ್ಬ ನಿಂತು ಹೋಗಿತ್ತು. ಅವಾಗ ನಮಗೆ 20 ವರ್ಷ ನಿಂತಿದ್ದು, 20 ವರ್ಷ ಹಬ್ಬ ನಿಂತೋಗಿತ್ತು. ನಮ್ಮ ಗೋಪಿಕೃಷ್ಣ ಸರ್ ಬಂದಮೇಲೆ, ಸಬ್ ಇನ್ಸ್ಪೆಕ್ಟರ್ ಸರ್ ಗೋಪಿಕೃಷ್ಣ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದಮೇಲೆ ಈ ಹಬ್ಬ ಸ್ಟಾರ್ಟ್ ಮಾಡೋಕ್ಕೆ ಮತ್ತೆ MLA ಯಾರಿದ್ರು? ಸುನೀತಮ್ಮ ವೀರಪ್ಪ ಗೌಡರು. ಸುನೀತಮ್ಮ ಮತ್ತು ಈರಪ್ಪ ಗೌಡರು, ಸುನೀತಮ್ಮ ಈರಪ್ಪ ಗೌಡರು ಎಲ್ಲ ಸೇರಿ ನಮ್ಮ ಯಮುದ್ರಮ್ಮ ಹಬ್ಬದ ಪ್ರಾರಂಭ ಮಾಡಿ ತುಂಬ ಎಲ್ಲರಿಗೂ ನೆರವೇರಿಸಿ ತುಂಬ ಎಲ್ಲರಿಗೂ ಖುಷಿಯಾಗಿ ಎಲ್ಲ ದಿನದಿಂದ ಈ ದಿನದವರೆಗೂ ನಡೀತಾ ಇದೆ. ಅವರಿಂದ ಏನು ದೊಡ್ಡ ಅವ್ರಿಗೆ ನಮಸ್ಕಾರಗಳು. ನಿನ್ನ ಹೆಸರೇನವಾ? ಧೃತಿ ಗೌಡ. ಏನಕ್ಕೆ ಬಂದಿದ್ಯಾವ? ಯಾವ ಊರಿಗೆ ಬಂದಿದ್ಯಾ? ಬನ್ನೂರು ಮಾಕ್ನಳ್ಳಿಗೆ. ಎಷ್ಟು ಗಂಟೆಗೆ ದಪ್ಪ ಆಗೋದು? ಇವಾಗ ಆಯ್ತೈತೆ. ದಪ್ಪ ಆಯ್ತೈತೆ. ಮನೆಗೆ ಇರ್ತೀವಿ. ಕರ್ನಾಟಕದಾದ್ಯಂತ ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರು ಜಿಲ್ಲೆ ಬನ್ನೂರಲ್ಲಿ ತೆಪ್ಪೋತ್ಸವ ನಡೀತೈತೆ. ತಂಪು ಮಾರಿ ಹಬ್ಬ. ಶುಭಾಶಯಗಳು. ಎಲ್ಲರಿಗೂ ಬಂಡಿ ಹಬ್ಬದ ಶುಭಾಶಯಗಳು. ಇನ್ ಅಡ್ವಾನ್ಸ್ ಮಾರಿ ಹಬ್ಬ. ಎಲ್ಲರಿಗೂ ಕರ್ನಾಟಕದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಾನ್ವಿ. ಇಲ್ಲಿ ಬನ್ನೂರು ಹೆಗ್ಗೇರಿಲಿ ತೆಪ್ಪ ನಡೀತಾ ಇದೆ. ನಾಳೆ ತಂಪು ನಡೀತದೆ. ನಾಳಿದ್ದು ಮಾರಿ ಹಬ್ಬ ನಡೀತದೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಶಾನ್ವಿ. ನಾನು ಬನ್ನೂರು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ರೋಟರಿ ಶಾಲೆ. ನಾಯಿಗೆ ತೋರ್ಸಿದ್ರ ನಾಯಿಗೆ ಬಾರಿಲಿ ಸಾಕ್ ಬಿಡಗ್ರ ಬಿದ್ಬಿಟ್ರ ಆಮೇಲೆ ಎಲ್ಲಾರು ಎಲ್ಲ ಸುತ್ತಬಿಡುತ್ತ ಆಗಿದೆ. ಎಲ್ಲ ಬಂಡಿ ಹಬ್ಬದ್ದು ತೇರು ಮತ್ತು ತೆಪ್ಪ. ಓಕೆ
ಅದು पहली बार बजाना इम्पोर्टेंट है। ಜಾಲಿ ಜಾಲಿ ಎಲ್ಲರೂ ಜಾಲಿ ಗೊತ್ತಾಗ್ಲಿ ಅಂತ